ಅನ್ನನಾಳ ಅದು ಮುಚ್ಕೊಂಡಂಗ್ ಆಗ್ತಾ ಇದೆ ಅಕ್ಕ. ನನ್ಗೆ ಫೀಲ್ ಆಗ್ತಾ ಇದೆ. ಅದು ನೀರ್ ಕೂಡ ಕುಡಿಯಕ್ ಆಗದೆ ಕ್ಲೋಸ್ ಆದಂಗ್ ಅನ್ನಿಸ್ತಾ ಇದೆ. ಇನ್ಸ್ಟಾಗ್ರಾಮಲ್ಲಿ ಲತಾ ಅನ್ನೋ ಒಂದು ಹುಡುಗಿ ನನಗೆ ಫ್ರೆಂಡ್ ಆಯಿತು. ಅವ್ರ ಹತ್ರ ನಾನು ತುಂಬ ದಿನದಿಂದ ಮಾತಾಡ್ತಾಯಿದ್ದೆ. ನನ್ನ ಬ್ಲಾಗಲ್ಲೂ ಕೂಡ ಹುಡುಗಿ ಮಾತಾಡಿದೆ. ಮನುಷ್ಯನಿಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಆರೋಗ್ಯ. ಅದು ಬಿಟ್ಟರೆ ನನಗೆ ಯಾಕೆ ಒಂದು 15 ದಿನ ಅನ್ಕೋತೀನಿ, ನನ್ನ ಮಗಳಿಗೆ ಹುಷಾರಿರಲಿಲ್ಲ. ಆ ಟೈಮಲ್ಲಿ ಆ ಹುಡುಗಿ ಫೋನ್ ಮಾಡಿ ನಿನ್ನ ಹತ್ರ ಮಾತಾಡಬೇಕು ಅಕ್ಕ ಅಂತ ಫೋನ್ ಮಾಡ್ತು. ಮಾತಾಡೋಕ್ಕೆ ಅಂತ ಹೋದೆ. ಆದರೆ ನನ್ನ ಮನೆ ಪರಿಸ್ಥಿತಿ ನನಗೂ ಸರಿ ಇರಲಿಲ್ಲ. ಹೇಳಪ್ಪ, ಮಾತಾಡಪ್ಪ, ಆಯಿತು ತಪ್ಪಾಯಿತು ಅಂತ ಕೇಳಿದ್ರು ನಿಮ್ಗೆ ಕ್ಷಮೆ ಕೊಡ್ತೀವಲ್ಲಪ್ಪ. ಹಾಂ, ನನಗೆ ಯಾಕೆ ನೀವು ಕ್ಷಮೆ ಕೊಡ್ತಿಲ್ಲ? ನಾನು ಏನಾದ್ರು ತಪ್ಪು ಮಾಡಿದರೆ ನನಗೆ ತಿದ್ದಕ್ಕೆ ಏನಾದರೂ ದಾರಿ ಕೊಡಿ. ಅದೇನು ಮಾತು ಕೊಟ್ಟಿದ್ದೀನಿ, ಕ್ಯಾನ್ಸರ್ ಪೇಷಂಟ್ ಲತಂಗೆ 10,000 ಕೊಡ್ತೀನಿ ಅಂತ ನಾನು ಖಂಡಿತ ಕೊಡ್ತೀನಿ ಕಣಪ್ಪ. ಏನು ಕೊಡ್ತೀನಿ ಅಂತ ನಾನು ನಿಮಗೆ ಮಾತು ಕೊಟ್ಟಿದ್ನ ನಾನು ಕೊಡ್ತೀನಿ ಕಣಪ್ಪ. ನೀವೇ ನನ್ನ ಮೇಲೆ ಇಷ್ಟು ಕೋಪ ಮಾಡ್ಕೊಂಡ್ಬಿಟ್ರೆ ನಾನು ಯಾರ ಹತ್ರ ಹೇಳ್ಕೊಳ್ಳಿ ನನ್ನ ಕಷ್ಟನ? ನನ್ನ ನೋವು ಯಾರ ಹತ್ರ ಹೇಳ್ಕೊಳ್ಳಿ ಹೇಳಿ? ನಮಸ್ತೆ. ಇನ್ಸ್ಟಾಗ್ರಾಮಲ್ಲಿ ಲತಾ ಅನ್ನೋ ಒಂದು ಹುಡುಗಿ ನನಗೆ ಫ್ರೆಂಡ್ ಆಯಿತು. ಅವ್ರ ಹತ್ರ ನಾನು ತುಂಬ ದಿನದಿಂದ ಮಾತಾಡ್ತಾಯಿದ್ದೆ. ನನ್ನ ಬ್ಲಾಗಲ್ಲೂ ಕೂಡ ಹುಡುಗಿ ಮಾತಾಡಿದೆ. ಮನುಷ್ಯನಿಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಆರೋಗ್ಯ. ಅದು ಬಿಟ್ಟರೆ ನನಗೆ ಯಾಕೆ ಬೇಜಾರಾಗ್ತಿದೆ ಅಂದರೆ ಆ ಹುಡುಗಿ ಇವತ್ತು ಇಲ್ಲ. ಇವತ್ತು ನಾನು ಸ್ಟೇಟಸಲ್ಲಿ ನೋಡಿದೆ. ಸಡನ್ನಾಗಿ ನನಗೆ ಶಾಕ್ ಆಯಿತು. ಯಾಕೆ ಶಾಕ್ ಆಯಿತು ಅಂದರೆ ಆ ಹುಡುಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಿದೆ. ಲತಾ ಅಂತ ತುಂಬ ಒಳ್ಳೆ ಹುಡುಗಿ, ಗಂಟ್ಲು ಕ್ಯಾನ್ಸರು. ಇದೇ ಒಂದು 15 ದಿನ ಅನ್ಕೋತೀನಿ, ನನ್ನ ಮಗಳಿಗೆ ಹುಷಾರಿರಲಿಲ್ಲ. ಆ ಟೈಮಲ್ಲಿ ಆ ಹುಡುಗಿ ಫೋನ್ ಮಾಡಿ ನಿನ್ನ ಹತ್ರ ಮಾತಾಡಬೇಕು ಅಕ್ಕ ಅಂತ ಫೋನ್ ಮಾಡ್ತು. ಮಾತಾಡೋಕ್ಕೆ ಅಂತ ಹೋದೆ. ಆದರೆ ನನ್ನ ಮನೆ ಪರಿಸ್ಥಿತಿ ನನಗೂ ಸರಿ ಇರಲಿಲ್ಲ. ಫೋನ್ ಮಾಡಿ ಮಾತಾಡಬೇಕು ಅಕ್ಕ ನಿಮ್ಮ ಹತ್ರ ಅಂತ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡಿಕೊಂಡ್ಳು. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಮಗಳು ಹಾಸ್ಪಿಟ್ಲು ಮನೆ ಅಂದ್ಕೊಂಡು. ನಾಗ ಸ್ವಲ್ಪ ಹೊತ್ತಷ್ಟೇ ಹೆಂಗಿದೆಯಾ, ಆರಾಮಿದೆಯಾ ಅಂದರು. ಇಲ್ಲ ಅಕ್ಕ, ನನ್ನ ಲಾಸ್ಟ್ ಸ್ಟೇಜ್ ಬಂದುಬಿಟ್ಟಿದೆ, ನನ್ನ ಕೈಲಿ ಆಗ್ತಿಲ್ಲ. ಯಾವುದೇ ಹಾಸ್ಪಿಟ್ಲಿಗೆ ಹೋಗಿದ್ರು ಎಲ್ಲೂ ಕೂಡ ಆಗ್ತಿಲ್ಲ, ಕಷ್ಟ ಆಗ್ತಿದೆ, ನನಗೆ ಊಟಕ್ಕೆ ಕಷ್ಟ ಆಗ್ತಿದೆ, ಮಾತಾಡೋಕ್ಕೆ ಅಂದು. ನಾನು ಬ್ಯುಸಿ ಇದ್ದ ಕಾರಣ ಮನಸಲ್ಲೇ ಹುಡುಗಿಗೆ ರಾಯರ ಹತ್ರ ಕೇಳಿಕೊಂಡೆ. ಜೊತೆಗೆ ರಾಯರ ಹತ್ರ ಆ ಹುಡುಗಿಗೋಸ್ಕರ ನಾನು ಎಷ್ಟೋ ಸಲ ಹೂವು ಇಟ್ಟಾಗ ಹೂವು ಆಗಲಿಲ್ಲ, ತುಂಬ್ದಂಗೆ ಕೂತಿತ್ತು. ಆ ಹುಡುಗಿ ಪದೇ ಪದೇ ಫೋನ್ ಮಾಡಿ ಹೂವು ಕೇಳಿದ್ರ, ನಾನು ಬದುಕ್ತೀನ ಅಂತ ಕೇಳೋಳು. ನನಗೆ ಏನು ಉತ್ತರ ಕೊಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಒಂದೇ ಒಂದು ತಪ್ಪು ಮಾಡಿಬಿಟ್ಟೆ ಅಂತ ನನಗೆ ಬೇಜಾರಾಗ್ತಿದೆ ಆ ಹುಡುಗಿ ವಿಷಯದಲ್ಲಿ. ಇವತ್ತು ನಾನು ರಾಯರ ಹತ್ರ ಅದೇ ಕೇಳಿಕೊಂಡೆ. ಅಂದರೆ ನನಗೆ ಹುಡುಗಿ ಸತ್ತಿದ್ದಾಳೆ ಅಂತ ಗೊತ್ತಿರಲಿಲ್ಲ. ಇವತ್ತು ಸಾಯಂಕಾಲ ಕೇಳಿಕೊಂಡೆ, ಲತನ್ಗೆ ನಾನು 10,000 ರೂಪಾಯಿ ಕೊಡ್ತೀನಿ ಅವಳು ಮೆಡಿಸನ್ಗೆ ಅಂತ ಅಂದ್ಕೊಂಡಿದ್ದೀನಿ, ನಾನು ಕೊಡ್ತೀನಿ ಅಂತ ಕೇಳಿದೆ. ರಾಯರು ಎಷ್ಟೊತ್ತಾದರೂ ಹೂವು ಕೊಟ್ಟಿಲ್ಲ. ಯಾಕೆ ನಂದೇನಾದರೂ ತಪ್ಪಿದೆಯಾ ರಾಯರೇ? ಯಾಕೆ ನಾನು ಕೊಡ್ತೀನಿ, ನಾನು ಕೊಡಲ್ಲ ಅಂತ ಹೇಳ್ತೀರಾ? ನಾನು ಕೊಡ್ತೀನಿ, ತುಂಬ ಲೇಟ್ ಆಗೋಯ್ತು, ನನಗೆ ಕ್ಷಮೆ ಕೊಡಿ ಅಂತ ಕೇಳಿದೆ. ಯಾಕೆ ಆ ಮಾತು ಕೇಳಿದೆ ಅಂದರೆ ಇವತ್ತು ಸಿಕ್ಕಾಬಟ್ಟೆ ಮನೇಲಿ ಗ್ಲಾಸ್ ಹೊಡೀತು ಸಡನ್ನಾಗಿ. ಏನೋ ಒಂದು ನನಗೆ ಅನಿಸ್ತು, ಯಾರಿಗೂ ಏನೋ ಆಗಿದೆ, ಅದಕ್ಕೆ ನನಗೇನೋ ಒಂದು ಸೂಚನೆ ಕೊಡ್ತಿದೆ ಅಂತ. ಕೈಯಿಂದ ಫೋನ್ ಕೆಳಗಡೆ ಬೀಳ್ತು, ಆಮೇಲೆ ಗ್ಲಾಸ್ ಬೀಳ್ತು, ಹಿಂಗೆ ಏನೇನೋ ಒಂದೊಂದು ಸಣ್ಣ ಪುಟ್ಟ ನಡೀತು. ಆಮೇಲೆ ಕೈಗೆ ಮುಳ್ಳು ಹೊಡೀತು.
ಏನು ನನಗೇನಾದರೂ ಒಂದು ಸಣ್ಣ ಪುಟ್ಟ ಯಾರಿಗಾದ್ರೂ ಏನಾರು ಆಗುತ್ತೆ ನಮ್ಗೆ ತುಂಬ ಬೇಕಾದವ್ರಿಗೆ ಅಂತ ಅಂದಾಗ ಆ ಥರದ್ದು ಒಂದು ಸಿಚುವೇಶನ್ಗಳು ಅಂದರೆ ಸಣ್ಣ ಪುಟ್ಟದ್ದೇನೋ ಗೊತ್ತಾಗ್ತಾ ಇರುತ್ತೆ. ನನಗಿವತ್ತು ಹಂಗೆ ಅನಿಸ್ತು, ಯಾರಿಗೋ ಏನೋ ಆಗಿದೆ ಅಂತ. ಸರಿ ಅಂತ ರಾಯರ ಹತ್ರ ಕೇಳಿಕೊಂಡೆ, ಹೂವು ಇಟ್ಟು ಕೇಳಿದೆ. ಆ ಹುಡುಗಿ ಕ್ಯಾನ್ಸರ್ ಪೇಷಂಟ್ಗೆ ನಾನು ಒಂದು 10,000 ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ರಾಯರೇ, ಕೊಡ್ತೀನಿ, ನನ್ನನ್ನು ದಯವಿಟ್ಟು ಕ್ಷಮಿಸಿ, ನಾನು ಬೇಗನೆ ಕೊಡಬೇಕಿತ್ತು ಅಂತ ಹಂಗೆ ಅಂದ್ಕೊಂಡು ಹತ್ಕೊಂಡು ತಪ್ಪಾಯಿತು ಅಂತ ಕ್ಷಮೆನೂ ಕೇಳಿದೆ. ರಾಯರು ಪ್ರಸಾದನ ಕೊಟ್ಟರು ನನಗೆ. ಅದಾದಮೇಲೆ ಮನೆಗೆ ನೆಂಟರು ಬಂದಿದ್ದರು. ಅವ್ರ ಹತ್ರ ಮಾತಾಡ್ಬಿಟ್ಟು ಸಡನ್ನಾಗಿ ಸ್ಟೇಟಸ್ ನೋಡ್ತೀನಿ, ಏನು ಬೇಜಾರಾಗುತ್ತೆ ಅಂದರೆ ಪಾಪ ಹುಡುಗಿ ಅಷ್ಟು ಮಾತಾಡಬೇಕು ಅಂದರೂ ಅವ್ರಿಗೆ ನಾನು ಟೈಮ್ ಕೊಟ್ಟಿಲ್ಲ ಅಂತ ನನಗೆ ಬೇಜಾರಾಗ್ತಿದೆ. ಇದರಿಂದ ಒಂದು ಪಾಠ ಏನು ಕಲ್ತಿದ್ದೀನಿ ಅಂದರೆ, ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ನಾವೇನಾದರೂ ನೆಗ್ಲೆಕ್ಟ್ ಮಾಡಿದ್ವಿ ಅಂದರೆ, ಈಗ ಯಾರಾದರೂ ನಮ್ಮ ಜೊತೆ ಮಾತಾಡ್ತೀವಿ ಅಂದರೆ, ನಮ್ಗೆ ತುಂಬ ಗೊತ್ತಿರೋರು ಯಾರಾದ್ರೂ ಅವ್ರ ಹತ್ರ ನಾವು ಮಾತಾಡಬೇಕಿತ್ತು. ಈಗ ನೋಡಿ, ಆ ಹುಡುಗಿ ಹತ್ರ ಮಾತಾಡಬೇಕು ಅಂದರೆ ಹುಡುಗಿ ಇಲ್ಲ. ಇಷ್ಟೇ ಅನ್ಸುತ್ತಲ್ಲ ಮನುಷ್ಯನ ಜೀವನ, ಎಷ್ಟು ಸಂಪಾದನೆ ಮಾಡಿದ್ರೆ ಎಲ್ಲ ಬಿಟ್ಟು ಹೋಗೋದೆ. ತುಂಬಾ ಚಿಕ್ಕ ವಯಸ್ಸು, ಇಷ್ಟು ಬೇಕಾದರೆ ಏನೋ ತಡ್ಕೊಳಕ್ಕೆ ಆಗ್ತದೆ. ಯಾಕೆ ಅಂದರೆ ಎರಡು ದಿನನಾದರೂ ಹುಡುಗಿ ಹತ್ರ ನಾನು ಮಾತಾಡಿದ್ದೀನಿ. ಅಕ್ಕ ಅಕ್ಕ ಅಂತ ಬಾಯಿ ತುಂಬ ಕರೀತಿತ್ತು. ಬದುಕಿತ ಕೊಟ್ಟಿದ್ರೇನೋ ಖುಷಿ ಪಡ್ತಿತ್ತು. ಈಗ ವಿಷಯ ಕೇಳಿ ನನಗೆ ಬೇಜಾರಾಯಿತು. ರಾಯರು ನನಗೆ ಸುಮಾರು ಈ ಹುಡುಗಿ ವಿಷಯದಲ್ಲಿ ನಾನು ಅಂದ್ಕೊಂಡೆ, ಕೊಡ್ತೀನಿ ರಾಯರೇ ಆ ಹುಡುಗಿಗೆ 10,000 ಅಂತ. ಆದರೆ ನಾನು ಕೊಡದೇ ಇರೋದಕ್ಕೇನೋ ರಾಯರು ನನಗೆ ಬ್ಯಾಕ್ ಟು ಏನೇನೋ ಅಂದರೆ ಮರ್ತೋಗ್ಬಿಟ್ಟಿದ್ದೀನಿ. ಯಾವುದೋ ಟೆನ್ಷನು, ನನಗೂ ಸುಮಾರು ಟೆನ್ಷನ್ಗಳಿರುತ್ತೆ. ನೋಡೋಕ್ಕೆರಡು ಚೆನ್ನಾಗೇ ಇರ್ತಾರೆ, ಆದರೆ ಅವ್ರದ್ದೇ ಅದು ಒಂದು ಟೆನ್ಷನ್ಗಳಿರುತ್ತೆ. ಹಂಗಾಗಿ ನನ್ನ ಟೆನ್ಷನು, ನನ್ನ ಮನೆ ಪ್ರಾಬ್ಲಮ್ ಅಂದರೆ ಬೇರೆ ಥರ ಏನೂ ಇಲ್ಲ. ನನ್ನ ಮಗಳಿಗೆ ಹುಷಾರು ತಪ್ಪಿದ್ಲು, ಅದು ಸುಮಾರು 15 ದಿನದ ಕಾಲ ನಮಗೆ ಹುಷಾರೇ ಇಲ್ಲ. ಈಗ ಹೇಳ್ಕೊಬೇಕು ಅಂದರೆ ತುಂಬ ಜನ ಹೇಳ್ತಿದ್ರಿ, ನೀವು ಯಾಕೆ ವೀಕ್ ಆಗಿದ್ದೀರಾ, ಸಣ್ಣಾಗಿದ್ದೀರಾ ಅಂತ. ಹಂಗೆ ನನಗೂ ಹೆಲ್ತು ಸಮಸ್ಯೆ ಆಗಿ ನನಗೂ ಹುಷಾರಿಲ್ಲ, ಮನೇಲಿ ನೋಡ್ಕೋಬೇಕು. ಈ ಥರ ಜಂಜಾಟದಲ್ಲಿ ನಾನು ಆ ಹುಡುಗಿ ಅವತ್ತು ಫೋನ್ ಮಾಡಿದಾಗೂ ಕೂಡ ಅಂದ್ಕೊಂಡೆ, ಏನಾದರೂ ಮಾಡಿ 10,000 ಹಾಕ್ಬಿಡ್ಬೇಕು ಅಂದ್ಕೊಂಡೆ. ಆದರೆ ಸಡನ್ನಾಗಿ ನನ್ನ ಮಗಳು ಹುಷಾರಿಲ್ಲ. ಈ ಟೈಮಲ್ಲಿ ನನಗೆ ಇದಾಯಿತು. ಅದಕ್ಕೆ ರಾಯರ ಹತ್ರ ಇವತ್ತು ಕ್ಷಮೆ ಕೇಳಿ ನಾನು ಕಣ್ಣಲ್ಲಿ ನೀರು ಹಾಕಿದ್ದೀನಿ. ಕ್ಷಮೆ ಕೇಳಿದ್ಮೇಲೆ ರಾಯರು ಹೂವು ಕೊಟ್ಟರು. ನಾವು ಮಾತಾಡದೇ ಇರೋವಂಥ ವಸ್ತುಗಳಿಗೆ ಟೈಮ್ ಕೊಡೋ ಬದಲು ಮಾತಾಡುವಂಥ ವ್ಯಕ್ತಿಗೆ ನಾವು ಟೈಮ್ ಕೊಡಬೇಕು ಅನ್ನೋದು ನನಗೆ ಒಂದೊಂದು ಜೀವನದಲ್ಲಿ ಅನುಭವ ಆಯಿತು. ನಮ್ಮ ಮಂದಿ ಎಲ್ಲ ಕೂತಿರ್ತೀವಿ, ಆದರೆ ಎಲ್ಲರ ಕೈಲಿ ಫೋನ್ ಇಟ್ಕೊಂಡು ಅವ್ರವ್ರದ್ದೇ ಲೋಕದಲ್ಲಿರ್ತೀವಿ. ಆದರೆ ಯಾರು ಯಾವಾಗ ಏನಾಗ್ತಾರೋ ಗೊತ್ತಿಲ್ಲ. ಫೋನು ಇನ್ನೊಂದು ತೊಗೋಬೋದು, ಆದರೆ ವ್ಯಕ್ತಿನ ನಾವು ಇನ್ನೊಂದು ತರೋಕ್ಕಾಗಲ್ಲ. ಲತಾ ಅನ್ನೋ ಹುಡುಗಿ, ಅವರು 8ನೇ ತಾರೀಕಲ್ಲಿ ತೀರೋದ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಬೇಡ್ಕೋತೀನಿ. ದಯವಿಟ್ಟು ಮನೆಯವ್ರಿಗೆ ಟೈಮ್ ಕೊಡಿ. ಆದಷ್ಟು ಏನೇ ಇರಲಿ, ಏನೇ ಇದ್ರೂ, ಯಾಕಂದರೆ ಆ ಹುಡುಗಿನ ನಾನು ಎದುರುಗಡೆ ನೋಡಿಲ್ಲ, ಬರೀ ಫೋನಲ್ಲಿ ಮಾತಾಡಿದ್ದೀನಿ. ನನ್ನ ಬ್ಲಾಗಲ್ಲೂ ಕೂಡ ಆ ಹುಡುಗಿ ಮಾತಾಡಿದೆ ಫೋನಲ್ಲಿ ಅಂತ. ಫೋನಲ್ಲೂ ಕೂಡ ಮಾತಾಡಿದ್ದಾಳೆ, ಬ್ಲಾಗಲ್ಲೂ ಕೂಡ ಮಾತಾಡಿದ್ದಾಳೆ. ಇದುವರೆಗೂ ಮುಖ ನೋಡಿಲ್ಲ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡಿದ್ದಷ್ಟೇ. ಆದರೆ ಇವತ್ತು ಆ ಹುಡುಗಿ ಇಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತಲ್ಲ.
ಯಾರಿಗಾದ್ರೂ ನಾವು ಮಾತು ಕೊಟ್ಟಿದ್ರೆ ಏನಾದರೂ ಕೊಡ್ತೀವಿ, ಏನಾದರೂ ಮಾಡಿಕೊಡ್ತೀವಿ ಅಂದರೆ ಕೊಟ್ಬಿಡ್ಬೇಕು. ಬದುಕಿದಾಗ ನಾನು ಕೊಟ್ಟಿದ್ರೆ ನನ್ನ ಆತ್ಮಕ್ಕೆ ಸಮಾಧಾನ ಆಗ್ತಿತ್ತು. ಆದರೆ ಈಗೂ ಅವ್ರ ಮನೆಯವ್ರು ಯಾರೋ ಮಾತಾಡಿದ್ರು, ನನ್ನ ಕೈಲಾಗಿದ್ದ ಸಹಾಯ ಮಾಡಿದ್ದೀನಿ. ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ.